ಹಲೋ, ನಮಸ್ಕಾರ. ನೋಡಿ, ಇದೊಂದು ನಮ್ಮ ಮನೆಯಲ್ಲಿ ಮಳೆಗಾಲ ಬಂದ ತಕ್ಷಣ ತೆಂಗಿನ ಗರಿಗ ಹಿಡಿ ರೆಡಿ ಮಾಡ್ತಾ ಇದ್ದಾರೆ. ನಮ್ಮ ಮನೆಯವರಿದ್ದು ಅದೇ ಕೆಲಸ ಮಾಡ್ತಾಯಿದ್ದಾರೆ. ಈಗ ತೆಂಗಿನ ಗರಿಯ ಹಿಡಿ ಭಾಳ ಚೆನ್ನಾಗಿ ಬರ್ತದೆ. ಯಾಕೆ ಕೇಳಿದ್ರೆ ಇದು ತಳಿಯುವುದಿಲ್ಲ, ಬೇಗನೆ ಭಾಳ ದಿವಸ ಬರ್ತದೆ, ಹಾಳಾಗುವುದಿಲ್ಲ, ಹುಳ ಹಿಡಿಯುವುದಿಲ್ಲ, ಯಾವುದೇ ಸಮಸ್ಯೆ. ಇದು ನೋಡಿ, ಇದೆಲ್ಲ ತೆಗೆದಿಟ್ಟಿದ್ದಾರೆ. ಇದರ ಜೊತೆಗೆ ಇಲ್ಲಿ ನೋಡಿ, ಇದೆಲ್ಲ ತೊಗೊಬಂದು ಇಟ್ಕೊಂಡಿದ್ದಾರೆ. ನಮ್ಮದು ತೆಂಗಿನ ಮರದಿಂದ ಆಯ್ದ ಗಿಡಗಳನ್ನೆಲ್ಲ ಹುಡುಕ್ಬಿಟ್ಟು ಅದನ್ನೆಲ್ಲ ತೆಕ್ಕೊಂಡು ಇಲ್ಲಿ ಬಂದಿದ್ದಾರೆ. ತೆಕ್ಕೊಂಡು ಬಂದು ಇಲ್ಲಿ ರಾಶಿ ಹಾಕಿಟ್ಟಿದ್ದಾರೆ. ಇದನ್ನು ನೋಡಿ ಹೀಗೆ ತೆಗಿತಾರೆ. ನೋಡಿ, ಇದನ್ನು ಮೆಟಗತ್ತಿ ಮನೆಯಲ್ಲಿ ಹೀಗೆ ತೆಕ್ಕೋತ ಹೋಗ್ತಾರೆ. ಇಡೀ ತುದಿವರೆಗೂ ಹೀಗೆ ತೆಗೆದಿಟ್ಕೊಂಡ್ರೆ ಈಗ ನೋಡಿ, ಇದಿಷ್ಟು ತೆಗೆದಿಟ್ಕೊಂಡಿದ್ದಾರೆ. ನೋಡಿ ಎಷ್ಟು ಪಟ ತೆಗಿತಾ ಹೋಗ್ತಾ ಇದ್ದಾರೆ. ಇದು ತೆಗೆದುಬಿಟ್ಟು ಹಿಡಿಯನ್ನು ಎಷ್ಟೆಷ್ಟು ಬೇಕೋ ಆ ಸೈಜಿಗೆ ನಾವು ದಾರವನ್ನು ಹಾಕಿ ಕಟ್ಟಿಟ್ಬಿಟ್ರೆ 1-2 ವರ್ಷ ಬರ್ತದೆ. 1 ವರ್ಷ 2 ವರ್ಷ, ಮತ್ತು ಪ್ರತಿ ವರ್ಷವೂ ಇದು ಮುಗಿದ ತಕ್ಷಣ ಮತ್ತೆ ಹೋಗಬೇಕು. ಮತ್ತು ವರ್ಷ ಗಿಡವನ್ನು ಆಯ್ದುಬಿಟ್ಟು ಇದು ಮಾಡ್ಕೊಳ್ಳಿಕ್ಕಾಗ್ತದೆ. ಫ್ರೀ ಆಫ್ ಕಾಸ್ಟ್, ಯಾವುದೇ ಖರ್ಚಿಲ್ಲ. ನೋಡಿ ಇದು ಹೇಗೆ ತೆಗಿತಾ ಇದ್ದಾರೆ ಅಂಥೇಳಿ. ಹಳ್ಳಿ ಮೇಲೇ ಇದೆಲ್ಲ ವಸ್ತು ಸಿಗೋದ್ರಿಂದ 1 ರೂಪಾಯಿ ಖರ್ಚಿಲ್ಲದೆ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಳ್ತಾರೆ. ಅದೇ ಪೇಟೆ ಮೇಲಾದರೆ ಇದೇ ಹಿಡಿಗೆ 30 ರೂಪಾಯಿ, 40 ರೂಪಾಯಿ, 50 ರೂಪಾಯಿವರೆಗೆ ಕೊಟ್ಟು ತೊಗೊಳ್ಬೇಕಾಗ್ತದೆ. ಅಥವಾ ಬೇರೆ ಟ್ಯಾಲ್ಸಿಗಾಗಿಯೇ ಬೇರೆ ಹಿಡಿ ಮಾಡ್ತಾರೆ, ಅದನ್ನು ತೊಗೊಳ್ಬೇಕು. ಅದು ಭಾಳ ದಿವಸ ಬರೋಲ್ಲ, ಅದು ಹುಡಿಯಾಗಿ ಹೋಗ್ಬಿಡ್ತದೆ. ಹಳ್ಳಿ ಮೇಲಿರೋದು ನಮ್ಮಲ್ಲಿ ಹೆಣ್ಮಕ್ಳಿಗೆ ಬೇಡ ಅಂತ ಕಾಣಿಸ್ತದೆ. ಆದರೆ ಇದು ನೋಡಿ, ಇದೆಲ್ಲ ವ್ಯವಸ್ಥೆಗಳು ನಮ್ಮ ಹಳ್ಳಿ ಮೇಲೆ ಎಲ್ಲ ಫ್ರೀ ಆಫ್ ಕಾಸ್ಟಲ್ಲಿ ಸಿಗ್ತದೆ. 1 ರೂಪಾಯಿ ಅದನ್ನು ಕೂಡದೆ ಎಲ್ಲ ಸಿಗ್ತಾ ಹೋಗ್ತದೆ. ನಮಸ್ಕಾರ.